ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ವ್ಲಾಗ್ಸ್. ಬನ್ನಿ ಫ್ರೆಂಡ್ಸ್, ನಾವಿವತ್ತು ಸವದತ್ತಿಯಲ್ಲಿರೋ ಪ್ರಸಿದ್ಧವಾದ ಪುಣ್ಯಕ್ಷೇತ್ರ ಸವದತ್ತಿ ಯಲ್ಲಮ್ಮ ಇಲ್ಲಿ ಬಂದಿದ್ದೀವಿ. ತುಂಬ ದಿನ ಆಗಿತ್ತು ಹೋಗಿ ಬಂದು. ಹಾಗೆ ಒಂದು ಸಲ ತಾಯಿ ದರ್ಶನ ಮಾಡ್ಕೊಂಡು ಬಂದ್ರಾಯ್ತು ಅಂತ ತಾಯಿಯ ದರ್ಶನಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಮುಂದೆ ಯನಗೊಂಡ ಅಂತ ಇದೆ, ಅಲ್ಲಿ ಹೋಗಿ ಸ್ವಲ್ಪ ನೀರನ್ನು ಹಾಕ್ತಾರೆ ಎಲ್ಲರಿಗೂ. ಇಲ್ಲಿ ಹಾಗೆ ಗಣೇಶನ ಕೂರಿಸಿದ್ರು, ಅದನ್ನು ಸಹ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಮುಂದೆ ಹೋದ್ವಿ. ಮೊನ್ನೆ ಜಾಸ್ತಿ ಮಳೆಯಾಗಿ ಪೂರ್ತಿಯಾಗಿ ಕ್ಷೇತ್ರ ನೀರಲ್ಲಿ ಮುಳುಗಿತ್ತು. ಸ್ವಲ್ಪ ಇಳಿಜಾಪಲ್ಲಿದೆ ಗುಡಿ, ಆದ್ದರಿಂದ ನೀರೆಲ್ಲ ಪೂರ್ತಿಯಾಗಿ ದೇವಸ್ಥಾನದ ಒಳಗೆ ಹೋಗಿತ್ತು. ವಿಡಿಯೋಸ್ ಎಲ್ಲ ನೋಡಿರ್ತೀರ ನೀವು ಸಹ. ನೋಡಿ, ನನ್ನ ಮಗ ಸಹ ನಡ್ಕೊಂಡು ಬರ್ತಾ ಇದ್ದಾನೆ. ಕ್ಷೇತ್ರ ತುಂಬ ಚೆನ್ನಾಗಿದೆ. ನೀವು ಈ ಸೈಡ್ ಏನಾದರೂ ಬಂದರೆ ಒಂದು ಸಲ ದರ್ಶನ ಕೊಡಿ. ನಾವೇನು ಅಂದ್ಕೊತೀವೋ ಅದು ಆಗುತ್ತೆ. ನೋಡಿ, ತುಂಬ ಚೆನ್ನಾಗಿದೆ ಕ್ಷೇತ್ರ. ತುಂಬ ಸಲ ಹೋಗಿದ್ದೀವಿ ನಾವು ಸಹ. ನಮ್ಮನೆ ದೇವರು ಸಹ ಇದೆ. ನೋಡಿ, ಯನಗೊಂಡ ಬಂತು. ಇಲ್ಲಿ ಮುಂದೆ ಹೋದರೆ ನೀರನ್ನು ಹಾಕ್ತಾರೆ. ಮಲಪ್ರಭಾ ನದಿಯಿಂದ ಇಲ್ಲಿ ನೀರು ಬರುತ್ತೆ. ಸೀದಾ ಇಲ್ಲಿಗೆ ನೀರು ಮಲಪ್ರಭಾ ನದಿಯಿಂದ ಬರುತ್ತೆ. ಹಾಗೆ ಇಲ್ಲಿ ಯನಗೊಂಡ ಅಂತ ಇದೆ. ಇಲ್ಲಿಂದ ನೀರನ್ನು ಎಷ್ಟು ತೆಗೆದ್ರೂ ಸಹ ಖಾಲಿ ಆಗೋದೇ ಇಲ್ಲ. ನೋಡಿ, ಇಲ್ಲಿ ನೀರು ಹಾಕ್ತಾ ಇದ್ದಾರೆ ಅಲ್ವಾ, ಅಲ್ಲೊಂದು ಕೊಳದ ಥರ ಇದೆ. ನೋಡಿ, ಇದು ಮಲಪ್ರಭಾ ಡ್ಯಾಮಿನ ನೀರು. ಇದು ಮೇಲಿಂದ ಬರ್ತಾ ಇರುತ್ತೆ. ಹಾಗೆ ಇಲ್ಲೆಲ್ಲನೂ ಕಾಲು ತಗೊಂಡು ಇಲ್ಲಿ ಸಹ ನೀರನ್ನು ಎರಚ್ತಾರೆ. ಇಲ್ಲಿ ಒಳಗೆ ಎಷ್ಟು ನೀರು ತೆಗೆದ್ರೂ ಸಹ ಖಾಲಿನೂ ಆಗೋದಿಲ್ಲ. ನೋಡಿ, ನಾವು ಸಹ ಎಲ್ಲರೂ ನೀರನ್ನು ಹಾಕಿಸ್ಕೊಂಡ್ವಿ. ನೋಡಿ, ನನ್ನ ಮಗನೂ ಸಹ ನೀರನ್ನು ಹಾಕಿಸ್ಕೊಂಡ. ಮುಂದೆ ಬಂದ ತಕ್ಷಣ ನನ್ನ ಮಗ ಸ್ನಾನ ಮಾಡ್ತೀನಿ ಅಂತ ಹಠ ಹಿಡ್ದ. ಸೊ ಅಲ್ಲೇ ಅದೇ ನೀರಿಂದ ಸ್ನಾನವೂ ಸಹ ಮಾಡಿಸ್ದೆ. ಆಮೇಲೆ ಡ್ರೆಸ್ ಚೇಂಜ್ ಮಾಡಿದೆ ಒಂದು. ಇಲ್ಲಿಂದ ಮುಂದೆ ಬಂದರೆ ಪರಶುರಾಮನ ಗುಡಿ ಇದೆ. ಇದು ಅದ್ರ ಮುಂದಿನ ಕಂಬ. ಇದಕ್ಕೂ ಸಹ ನಮಸ್ಕಾರ ಮಾಡಿಕೊಂಡು ಒಳಗೆ ಪರಶುರಾಮನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ನೋಡಿ, ಇದೇ ಪರಶುರಾಮನ ದೇವಸ್ಥಾನ. ಅಂದರೆ ತಾಯಿ ರೇಣುಕಾದೇವಿಯ ಮಗ ಇವನು. ಈ ಕಥೆನ ಕೇಳಿರ್ತೀರ ನೀವು. ನೋಡಿ, ನಮಸ್ಕಾರ ಮಾಡಿದ್ವಿ ಒಳಗಡೆ ಬಂದು. ವಿಡಿಯೋಗ್ರಫಿ ಇರಲಿಲ್ಲ ಅಲ್ಲಿ, ಸೊ ಅಷ್ಟೇ ವಿಡಿಯೋನ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ನೀಟಾಗಿ ದೇವ್ರ ಮುಖ ಬಂದಿಲ್ಲ, ಅಷ್ಟೇ ವಿಡಿಯೋನ ಮಾಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ. ನೋಡಿ, ನನ್ನ ಮಗ ಜಳಕ ಮಾಡಿ ಡ್ರೆಸ್ ಚೇಂಜ್ ಸಹ ಮಾಡಿಕೊಂಡ. ಚಳಿ ತುಂಬ ಇತ್ತು, ಆದ್ರೂ ಅವನು ನಾನು ಸ್ನಾನ ಮಾಡ್ತೀನಿ ಅಂತ ಹಠ ಹಿಡ್ದು. ನೋಡಿ, ಗೋಮಾತೆ ಇದೆ ಇಲ್ಲಿ. ನೀವು ಈ ಕ್ಷೇತ್ರಕ್ಕೆ ಬಂದರೆ ಎಲ್ಲಿ ಬೇಕಾದಲ್ಲಿ ಗೋಮಾತೆಗಳಿರುತ್ತೆ. ನೋಡಿ, ಅಲ್ಲಿಂದ ಸೀದಾ ನಾವು ದರ್ಶನಕ್ಕೆ ಬಂದ್ವಿ. ಇಲ್ಲಿದ್ದ ಮುಂದೆ ಹೋದರೆ ದರ್ಶನಕ್ಕೆ ದಾರಿ ಇದೆ. ತುಂಬ ನೀಟಾಗಿ ಮಾಡಿದ್ದಾರೆ ದರ್ಶನಕ್ಕೆ. ಇಲ್ಲೆಲ್ಲ ಹೂ ಅಂಗಡಿ, ತೆಂಗಿನಕಾಯಿ ಅಂಗಡಿ, ಕುಂಕುಮದ ಅಂಗಡಿಗಳು ಎಲ್ಲನೂ ಇಲ್ಲಿರುತ್ತೆ. ನೋಡಿ, ಪೂರ್ತಿಯಾಗಿ ಇರುತ್ತೆ ಇಲ್ಲಿ. ನಾವೇನು
ಇಲ್ಲಿಂದ ನೇರವಾಗಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಕ್ಲೀನಾಗಿದೆ ದೇವಸ್ಥಾನ. ಮುಂದೆ ಬಂದರೆ ಮೇನ್ ಡೋರ್ ಕಾಣುತ್ತೆ ನಿಮಗೆ, ದೇವಸ್ಥಾನದ ಮೂಲ ದ್ವಾರ. ಇದನ್ನು ಬೆಳ್ಳಿಯ ತಗಡಿಂದ ಅದನ್ನು ಲೇಪನವನ್ನು ಮಾಡಿದ್ದಾರೆ. ಇದು ತಾಯಿಯ ದೇವಸ್ಥಾನ. ಒಳಗೆ ಫೋಟೋಗ್ರಫಿ ಅಲೋ ಇಲ್ಲ, ಸೊ ನಾವು ವಿಡಿಯೋನ ಮಾಡ್ಕೊಳ್ಳಿಲ್ಲ. ಆಮೇಲೆ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಇದು ಹೊರಗೆ ಬರೋದು ಬಾಗಿಲು. ನೋಡಿ ನನ್ನ ಮಗ ಸಹ ಇದ್ದಾನೆ. ನೋಡಿ ದರ್ಶನ ಮುಗಿಸ್ಕೊಂಡು ಬಂದ ತಕ್ಷಣ ವಿಡಿಯೋನ ಮಾಡಿಕೊಂಡೆ, ಮುಗೀತು. ದೇವಸ್ಥಾನಕ್ಕೆ ಹೋದರೆ ಒಂಥರ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಅದರಲ್ಲೂ ಈ ದೇವಸ್ಥಾನ ಅಂತೂ ತುಂಬ ಶಾಂತವಾಗಿದೆ. ಆ್ಯಕ್ಚುಲಿ ಇಲ್ಲಿ ಬರೋ ಭಕ್ತಾದಿಗಳೇ ಇದನ್ನು ಕ್ಲೀನಾಗಿ ಮೇಂಟೈನ್ ಮಾಡೋದಿಲ್ಲ ದೇವಸ್ಥಾನವನ್ನು. ಮೊನ್ನೆ ಬಜೆಟಲ್ಲಿ ಇದಕ್ಕೋಸ್ಕರನೇ ಎಷ್ಟೊಂದು ಅಮೌಂಟನ್ನು ತೆಗೆದಿಟ್ಟರು. ಜನ ಜಾಸ್ತಿ ಇರಲಿಲ್ಲ, ಸೊ ನಾವು ಇನ್ನೊಂದು ಸಲ ದರ್ಶನ ಮಾಡ್ಕೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಸಲನೂ ವಿಡಿಯೋ ಕರೆಕ್ಟಾಗಿ ಆಗಲಿಲ್ಲ, ಸೊ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇದು ಮೂಲದ್ವಾರ ಅಂತ ಹೇಳಿದ್ನಲ್ಲ, ಅದು. ನೋಡಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಇದು ದೇವಸ್ಥಾನದ ಒಳಾಂಗಣ. ನೋಡಿ ಎಷ್ಟು ಕ್ಲೀನಾಗಿದೆ. ಜನ ಜಾಸ್ತಿ ಇರಲಿಲ್ಲ ಆ್ಯಕ್ಚುಲಿ ಇವತ್ತು. ಆಮೇಲೆ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಇಲ್ಲಿ ಒಂದು ಲಾಫಿಂಗ್ ಬುದ್ಧ ಇತ್ತು, ತುಂಬ ಚೆನ್ನಾಗಿತ್ತು, ಸೊ ರೆಕಾರ್ಡ್ ಮಾಡಿಕೊಂಡೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.